ಮಂಗಳೂರಿನಲ್ಲಿ ನಿಲ್ಲದ ರಕ್ತ ಚರಿತ್ರೆಯ ಕದನ. ಶರಣ್ ಪಂಪ್ವೆಲ್ ಕೊಲೆಗೆ ಡೇಟ್ ಫಿಕ್ಸ್. ಪ್ರಚೋದನಕಾರಿ ಪೋಸ್ಟ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಕೊಲೆ ಬೆದರಿಕೆಯ ಕಮೆಂಟ್ ಹಾಕಿದವರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಮಂಗಳೂರು ಪೂರ್ವ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಲಾಗಿದೆ. ನಕಲಿ ಖಾತೆಯ ಮೂಲಕ ಕಮೆಂಟ್ ಹಾಕಿದ್ದ ಕಿಡಿಗೇಡಿ ಎಸ್ಡಿಪಿಐ ಮುಖಂಡ ರಿಯಾಜ್ ಕಡಂಬು ವಿರುದ್ಧವೂ ಕೂಡ ಬೆದರಿಕೆ. ಕೊಲೆ ಬೆದರಿಕೆ ಹಾಕಿದ್ದ ಕೆಆರ್ ರಾಕೇಶ್ ವಿರುದ್ಧ ಎಫ್ಐಆರ್ ಆಗಿದೆ. ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಪ್ರಚೋದನಕಾರಿ ಪೋಸ್ಟ್ಗಳ ಮೇಲೆ ಇದೀಗ ಕಾಕಿ ಕಣ್ಣನ್ನ ಇಟ್ಟಿರೋದು. ಫೈನಲಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಸುಹಾಸ್ ಶೆಟ್ಟಿ ಮರ್ಡರ್ಗಿಂತ ಮುಂಚಿತವಾಗಿ ಈ ಕೆಲಸ ಮಾಡಿದ್ರೆ ಸುಹಾಸ್ ಶೆಟ್ಟಿ ಜೀವ ಉಳಿತಿದ್ದೇನು, ಆದ್ರೆ ಈಗ ಇನ್ನುಳಿದವ್ರ ಮೇಲೂ ಕೂಡ ಕಣ್ಣಿಟ್ಟಿದ್ದೀವಿ, ಡೇಟ್ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸಿನಿಮೆಯ ರೀತಿಯಲ್ಲಿ ನಿನ್ನನ್ನು ಎತ್ತುತ್ತೀನಿ, ನಿನ್ನನ್ನು ಬಿಡಲ್ಲ, ನಿನ್ನನ್ನು ಮುಗಿಸ್ತೀನಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋ, ಡೇಟ್, ಟೈಮ್ ಫಿಕ್ಸ್ ಮಾಡಿ ಹಾಕ್ತಾರೆ. ಇದ್ಯಾವುದೋ ಈ ಕ್ರೈಮ್, ಥ್ರಿಲ್ಲರ್, ಸಸ್ಪೆನ್ಸ್ ಮೂವೀಸ್ಗಳೆಲ್ಲ ನಾವು ಗಮನಿಸ್ತೀವಲ್ಲ, ಆ ಥರ ಇವರಿಗೊಂದು ಸ್ವಲ್ಪನೂ ಕಾನೂನಿನ ಬಗ್ಗೆ ಭಯ ಅನ್ನೋದಿಲ್ಲ. ನೋಡಿ, ಡೇಟ್ ಸಮೇತವಾಗಿ ನೋಟ್ 5/5/2025 9:30 ರಾತ್ರಿ ಡೇಟ್ ಸಮೇತವಾಗಿ ಯಾರನ್ನ ಕೊಲೆ ಮಾಡ್ತೀವಿ ಅನ್ನೋದನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ತಾ ಇದ್ದಾರೆ. ಎರಡೂ ಕಡೆಯಿಂದಲೂ ಕೂಡ ಆ ಧರ್ಮ ಈ ಧರ್ಮ ಎರಡೂ ಕಡೆಯಿಂದ ಕಮೆಂಟ್ ಮುಖಾಂತರವಾಗಿ ನಿನ್ನನ್ನು ಎತ್ತುತ್ತೀನಿ ಅಂತ ಹಾಗಾಗಿ ಎರಡೂ ಕಡೆಯಲ್ಲೂ ಕೂಡ ಇದೀಗ ಕೇಸನ್ನು ದಾಖಲಿಸಲಾಗಿದೆ. ಯಾರು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿ ಹತ್ತಿಸ್ತಾ ಇದ್ದಾರೋ ಅಥವಾ ಒಂದು ಚೂರು ಭಯ ಅನ್ನೋದು ಇಲ್ಲದೇನೆ ಕೋಮು ಗಲಭೆಯನ್ನು ಸೃಷ್ಟಿ ಮಾಡೋದಕ್ಕೆ, ಈ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ, ಇವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಇವ್ರನ್ನ ಹೀಗೆ ಬಿಡ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇನ್ನೆಲ್ಲಿಗೋ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಈ ಪರಿಸ್ಥಿತಿ. ಅರ್ಧ ನಮ್ಮ ಜನ ಹಾಳಾಗ್ತಾ ಇರೋದು, ಶಾಂತಿ ಸುವ್ಯವಸ್ಥೆ ಹದಗೆಡ್ತಾ ಇರೋದು, ಕಿಡಿ ಹೊತ್ಕೊಳ್ತಾ ಇರೋದು, ಕೋಮುಗಲಭೆ ಆಗ್ತಾ ಇರುವಂಥದ್ದು, ಧರ್ಮಗಳ ನಡುವೆ ಕಿಚ್ಚುತ್ತಾ ಇರುವಂಥದ್ದು ಈ ಸೋಷಿಯಲ್ ಮೀಡಿಯಾದಿಂದಲೇನೆ. ಹಾಗಾಗಿ ಮೊದಲು ಈ ಸೋಷಿಯಲ್ ಮೀಡಿಯಾದ ಮೇಲೆ ಹೆಚ್ಚು ಕಣ್ಣಿಡಬೇಕು. ಇವತ್ತಿನ ಸೆಕೆಂಡಲ್ಲಿ ಶೇರ್ಸ್ಗಳು, ಲೈಕ್ಸ್ಗಳು, ಕಮೆಂಟ್ಸ್ಗಳು ನೋಡ್ಬಿಟ್ರೆ ನೀವು ಗಾಬರಿ ಆಗ್ಬಿಡ್ತೀರಾ. ಪ್ರಚೋದನಕಾರಿ, ಅಟ್ಯಾಕಿಂಗ್ ಆಗಿರುವಂತಹ ಕಮೆಂಟ್ಸ್ಗಳನ್ನು ಹಾಕ್ತಾರೆ. ಮೊದಲು ಅವ್ರ ವಿರುದ್ಧ ಆಕ್ಷನ್ಸ್ ಆಗಬೇಕು.